ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಅಂತ ಹೇಳ್ತಾ, ಇವತ್ತು ಏನು ಸ್ಪೆಷಲ್, ಏನು ಸೆಲೆಬ್ರೇಷನ್ ಆ್ಯಂಡ್ ನಾವೆಲ್ಲಿಗೆ ಹೋಗ್ತೀವಿ ಎಲ್ಲ ನೋಡೋಣ, ಯಾರ್ಯಾರು ಹೋಗ್ತೀವಿ ಅಂತ. ಫಸ್ಟು ಇವತ್ತು ನಮ್ಮೂರ ಜಾತ್ರೆ ಗೈಸ್. ಸೊ ನಾನು ಇನ್ನೂ ರೆಡಿಯಾಗಿಲ್ಲ, ಇವಾಗ ಹೋಗಿ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಫೈನಲಿ ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ಬಂದೈತೆ ಆಲ್ರೆಡಿ. ಸೊ ತೋರಿಸ್ತೀನಿ ಗೈಸ್. ಹೋಗ್ತಾ ಇದ್ದೀವಿ. ಫಸ್ಟ್ ಚೇತನ್ ವೀಡಿಯೋ ಮಾಡ್ತಾನೆ, ಅವನ ಹತ್ರ ಫೋನ್ ಇರುತ್ತೆ ಆ್ಯಂಡ್ ಅವನೇ ಏನಾದ್ರು ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅವನ್ನೇ ಬೈಕೊಳ್ಳೋಣ. ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ತೊಗೊಬಂದ್ಬಿಟ್ಟು ರೆಡಿ ಮಾಡಿದ್ದೀವಿ ಆ್ಯಂಡ್ ನಮ್ಮ ಅಮ್ಮನೂ ರೆಡಿ ಆಗಿಬಿಟ್ಟು ಬಂದವ್ರೆ. ಆಯ್ತು. ಇನ್ನಲ್ಲಿ ದೇವ್ರ ಮನೆ ರೆಡಿ ಮಾಡೋರು ನಮ್ಮಮ್ಮ, ನಿಮ್ಗೆ ತೋರಿಸ್ತೀನಿ ರೀ. ಗೈಸ್ ಇವಾಗ ಫೈನಲಿ ನಮ್ಮ ಊರ ಜಾತ್ರೆ ಅಂದರೆ ಬೆಂಗಳೂರಲ್ಲಿ ನಾವಿರೋ ಕಡೆ ಜಾತ್ರೆ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಇವಾಗ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕು ಅಂತ ಇದ್ದೀವಿ. ಇವತ್ತು ಹೋಗ್ತೀವಿ ಆ್ಯಂಡ್ ಹೋಗೋದು ನಾವು 3 ಜನ, ನಾನು ನಮ್ಮಪ್ಪ ನಮ್ಮಮ್ಮ ಆ್ಯಂಡ್ ನಮ್ಮ ಅಣ್ಣ ಏನಕ್ಕೆ ಬರಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಯಾವಾಗ ಹೋಗ್ತೀವಿ ಅಂದರೆ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಹೋಗ್ತೀವಿ. ನಾನು ಹೋಗ್ಬೇಕಾದ್ರೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಎಡಿಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಚೋಟು ಬಂದವ್ ನೋಡಿ ಗೈಸ್. ಇಲ್ಲ ಎತ್ಕೊಂಡು ಹೋಗೋ. ಕಟ್ಗೇಟ್ ಮಾಡ್ಬಿಟ್ರೆ ಅಷ್ಟೇ ನೀನು. ಬಾರ ಇಲ್ಲಿ ಚೇತನ್, ನಿಮ್ಮ ಕ್ಲಾಸಲ್ಲಿ ಎಷ್ಟೊಂದು ಜನ ಹುಡುಗಿರು ಇರ್ತಾರಲ್ಲ, ಎತ್ಕೊಂಡು ಕೊಟ್ಬಿಡು ಕೂದ್ಲುನ. ತಕೋ ಗೈಸ್, ಸ್ವಲ್ಪ ಮೆಂಟ್ಲು ಗೈಸ್. ನನ್ಗಿಂತ ದೊಡ್ಡ ಮೆಂಟ್ಲು ಇವನೇ ಗೈಸ್. ದೊಡ್ಡ ಅಂದ್ರೆ ಈ ಭೂಮಿಲಿ ಮಿಲಿಯನ್ ಎಲ್ಲ ಇದ್ರು ಜನ ಇವಳಂತೂ ಯಾರು ಕಂಡಿರಲ್ಲ ಇಂಥ ಜನನ. ಓ ಗೈಸ್, ಇವತ್ತು ನಮ್ಮ ಊರ್ ಜಾತ್ರೆ ಅಲ್ವಾ ಗೈಸ್, ಅದಕ್ಕೆ ನಾವು ಇಬ್ರು ಮಾಟ ಮಂತ್ರ ಮಾಡ್ತೇವೆ. ಎಲ್ಲಾರ ಮನೇಲೂ ಮಾಡ್ತಾರೆ ಗೈಸ್, ಅದಕ್ಕೆ ಎಲ್ಲಾರ ಮನೇಲಿರೋ ದೃಷ್ಟಿ ನಮ್ಮ ಮನೆಗೆ ಬಂದ್ಬಿಡುತ್ತೆ ಅಂತ ನಾವಿಬ್ರು ಚೆನ್ನಾಗಿದೀವಲ್ವಾ, ಅದಕ್ಕೆ ದೃಷ್ಟಿ ತೆಗಿಸ್ತಾ ಇದೀವಿ. ಅದಕ್ಕೆ ನಾವಿಬ್ರು ಚೆನ್ನಾಗಿರ್ಬೇಕು ಗೈಸ್, ಯಾರು ಹೆಂಗಾರು ಹೋಗ್ಲಿ ಅನ್ಬಿಟ್ಟು ಗೈಸ್. ಅದಕ್ಕೆ ಇವನು ಅಂಗಡಿಯಲ್ಲಿ ಬರ್ಬೇಕಾದ್ರೆ ಜುಟ್ಟಿಸ್ಕೊ ಬಂದವನೆ ಗೈಸ್. ಇದು ಇಟ್ಕೊಂಡು ಇದು ಮಾಟ ಮಂತ್ರ ಮಾಡೋ ಟೀಮ್ಸ್. ಸೊ ಫಸ್ಟ್ ನಾನು ಇವನಿಗೆ ದೃಷ್ಟಿ ತೆಗಿತೀನಿ, ಆಮೇಲೆ ಅವನ್ ನಮ್ ತೆಗಿತಾನೆ, ಆಮೇಲೆ ದೆವ್ವ ಹೊಡಿಸ್ತೀವಿ ಗೈಸ್ ಇಬ್ಬರಿಗೆ. ಓಕೆನಾ? ನೋಡಿ, ದೃಷ್ಟಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಮೊನ್ಸ್ಟ್ರು ಕಣ್ಣು, ಧನುಷ್ಕ ಕಣ್ಣು, ಧನುಷ್ಕ ಅಣ್ಣನ ಕಣ್ಣು, ಧನುಷ್ಕ ಅಪ್ಪನ ಕಣ್ಣು, ಧನುಷ್ಕ ಅಮ್ಮನ ಕಣ್ಣು, ಚೇತನ್ ಅವ್ರ ಅಮ್ಮನ ಕಣ್ಣು, ಚೇತನ್ ಅವ್ರ ಅಕ್ಕನ ಕಣ್ಣು, ಚೇತನ್ ಅವ್ರ ರಿಲೇಟಿವ್ಸ್ ಕಣ್ಣು, ಅವ್ರ ಕ್ಲಾಸ್ಮೇಟ್ ಕಣ್ಣು, ಅವ್ರ ಕ್ಲಾಸಲ್ಲಿರೋ ಹುಡುಗಿರ್ ಕಣ್ಣು, ಎಲ್ಲಾರ ಕಣ್ಣು ಹೋಗ್ಬಿಡ್ಲಿಯಪ್ಪ ಬರುತ್ತೆ. ಇವಾಗ ಆಕ್ಚುಲಿ ಗೇಮ್ ಸ್ಟಾರ್ಟ್ಸ್ ನೌ. ಎಲ್ಲ ಏನೋ ಬರಕಂತ ಮಾಟ ಮಂತ್ರ ಮಾಡ್ತಾರೆ, ಹೊಡಿಬೇಕು ಅಂತ ಹೊಡಿತಾವನೆ ಗೈಸ್. ಇವಾಗ ಮಾಟ ಮಂತ್ರ ಮಾಡ್ತೀವಿ ಗೈಸ್. ನಾವ್ ಹಿಂಗ್ ಇಕ್ಕಿರ್ತೀವ, ಹಂಗೆ ಕೂದಲು ಎದೊಳುತ್ತೆ ನೋಡಿ ಗೈಸ್. ಏನು ಅನಿ ಟೈಮ್ ಮಾಟ ಮಂತ್ರ ಮಾಡ್ರೋ. ಇಲ್ಲ 11 o'clock ನೋಡಿ, ಅದು ಹಂಗೆ ಹೋಗುತ್ತೆ ಈ ಕಡೆ. ಮೋಸ ಗೈಸ್, ಪೂಜಾರಿ ಈಗ ಈ ಕಡೆ ಇವಾಗ ಇನ್ನೊಂದು ಕಡೆ
ಓಯ್ ಮೂವಾಯ್ತು ಅಂಕಲ್ ಅಯ್ಯ ಕೂಲೆ ತಕ್ಕಿಲಿ ಮಾಟ ಮಾತ್ರ ಮೇಲೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಕಷ್ಟ ಎಲ್ಲ ಮನೆಯವ್ರು ಛೈ ಗೈಸ್ ಫ್ರೀ ಲ್ಯಾಪ್ಟಾಪ್ ಕೊಡ್ತಾರೆ ಅನ್ಬಿಟ್ಟು ಏನೇನ್ ಕಿತಾಪತಿ ಮಾಡ್ತಾವನೆ 5+1 ಗೊತ್ತಿಲ್ಲ ಇವನ್ಗೆ. ಆಮೇಲೆ ಹೇಳ್ತೀನಿ ಇವಳು ಒಂದು ಮಾರ್ಕ್ಸ್ ಏನಪ್ಪ ಅದಕ್ಕೆ ಕಾಣೋ 10th ಪಾಸ್ ಆಗಿರೋದು. ಚೆನ್ನಾಗಿ ಪಾಸ್ ಇದೆ. ಏನ್ ಮಾಡ್ಲಿ ಗೈಸ್ ನನ್ನ ಅಮ್ಮ ಗೈಸ್ ಏನ್ ಮಾಡ್ಲಿ ಏನ್ ಮಾಡು ನೆಕ್ಸ್ಟ್ ಚೆಕ್ ಮಾಡು. ಅವ್ರ ಊರ್ಗೆ ಹೋಯ್ತಾರೆ ಈಗ. ಇಲ್ಲಿ ಅಂಕಲ್ ಅಂತೆಲ್ಲ ರೆಡಿ ಆಗೋದೆ. ಇಲ್ಲಿ ನಮ್ ಧನು ಅಕ್ಕ ಏನೋ ಎತ್ಕೋತವ್ರೆ ನನ್ಗೆ. ಇವಾಗ ಏನ್ ಧನು ಅಕ್ಕ ಬರ್ತಾರೆ ಮಾಡ್ಬಿಟ್ಟು ಇವಳು ಪಕ್ಕ ಹುಚ್ಚಿ ಆಗ್ಬಿಟ್ಟವಳೆ ನೋಡಿ. ಆಲ್ರೆಡಿ ಅದು ಅಲ್ಲೆಲ್ಲ ಊರಿಗೆ ಹೋಗಕ್ಕಂತಿ ಅದು ಕಾರ್ ಒಳಗಡೆ ಮಾಸ್ಕ್ ಎಲ್ಲ ಹಾಕೊಂಡು ಯಾರೋ ಇರ್ತಾರೆ. ಇಂಥ ಜನರು ಇಲ್ಲಿಂದ ಸಿಗ್ತಾರೆ ಹೊಡೀರಿ ಚಪ್ಪಾಳಿ. ಬರೀ ತಲೆಗೆ ಶೂಟ್ ಹಾಕೋತಾಳೆ. ಫಸ್ಟ್ ರೋಲ್ ಅಂತ ಕೈತಿದ್ದೀನಿ. ಗೈಸ್ ನನ್ನ ಹತ್ರ ನನ್ನ ಅಕ್ಕನಿಂದ ಬಿಟ್ಬಿಟ್ಟು ನಾನು ಅಷ್ಟು ದಿನ ಹೆಂಗಿರ್ಲಿ ಅಕ್ಕ ಅಂತ ಬರೀ ನಿಂತವೆ ತಲೆಗೆ ಶೂಟ್ ಹಾಕ್ತಾರೆ ಜಾಸ್ತಿ. ನಂಬರ್ 2 ಅನ್ನಕ್ಕೆ ಮಂಜಿ ಮದಿ. ಇವಾಗ ಫೈನಲಿ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಅಂದರೆ ಅದೇ ರಿಲೇಟಿವ್ಸ್ ಹೌಸ್ಗೆನೆ. ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ 3:08 ಆಗಿದೆ ಗೈಸ್ ಆಲ್ರೆಡಿ. ಆ್ಯಂಡ್ ಇವಾಗ ನನ್ನ ಕಳಿಸ್ಕೊಡೋಕ್ಕೆ ನಮ್ಮ ಚೇತನ್ ಬಂದವನೇ ಗೈಸ್. ನಾನು ಇಲ್ಲದೆ ಹೆಂಗಿರ್ಲಿ ಅಂತ ಹೇಳ್ತಾನೆ. ಆಮೇಲೆ ನನ್ನ ಬ್ಲಾಗಲ್ಲಿ ಬಂದ್ಬಿಟ್ಟು ಏನಂತಾನೆ ಅಂದರೆ ಇವಳು ಫಸ್ಟ್ ಹೋಗ್ಲಿ ಅಂತ ಕಾಯ್ತಾ ಇದೀನಿ. ನಮ್ಮ ಅಮ್ಮನ ಮುಂದೆ ಅಕ್ಕ ಅಂತ ಕರಿತಾನೆ ಗೈಸ್, ನಮ್ಮ ಅಪ್ಪನ ಮುಂದೆ ಧನು ಅಕ್ಕ ಅಂತ ಕರಿತಾನೆ. ನನ್ನ ಹತ್ರ ಬಂದ್ಬೇಡಿ ಧನು ಏನ ನಿಂದು ಅಂತಾನೆ. ಕೆಲಸ ಆಗ್ಬೇಕು ಅಂದ್ರೆ ಅಕ್ಕ, ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಧನು. ಗೈಸ್ ಇವಾಗ ನಮಗಿಂತ ಖುಷಿಯಾಗಿ ಅಂದರೆ ನಮ್ಮಮ್ಮ ಇರ್ತಾರೆ. ಯಾಕಂದರೆ ನಮ್ಮಮ್ಮ ಅವ್ರ ಅಕ್ಕ ಮನೆಗಲ್ಲಿ ಹೋಗ್ತಾ ಇರೋದು ಸ್ವಲ್ಪ, ಅದಕ್ಕೆ ಜಾಸ್ತಿ ಕನ್ಸಂಟ್ ಗೈಸ್. ಆ್ಯಂಡ್ ಜರ್ನಿ ಮಾಡ್ಬೇಕಾದ್ರೆ ಹಾಕೋಕ್ಕಾಗಲ್ಲ, ಯಾಕಂದರೆ ಜರ್ನಿ ಮಾಡೋದ್ರಲ್ಲಿ ಸುಸ್ತಾಗಿ ಹೋಗುತ್ತೆ. ಆ್ಯಂಡ್ ಓಕೆ ಇವಾಗ ಹೋಗೋಣ. ಕಾರ್ಗೆ ಹೋಗಾದ್ಮೇಲೆ ನಿಮಗೆಲ್ಲ ಸಿಗ್ತೀನಿ. ಇವ್ ನನ್ನ ಚೈಲ್ಡ್ಹುಡ್ ಫ್ರೆಂಡು ಗೈಸ್. ನನ್ನ ಬಿಗ್ ಫ್ಯಾನ್ ಅವನು. ನನ್ನ ವ್ಲಾಗ್ ಡೈಲಿ ನೋಡ್ತಾನವನು. ಕಮೆಂಟ್ ಗೈಸ್ ಒಂದಿನ ಇಲ್ಲಿವರೆಗೂ ಕಮೆಂಟ್ ಅಂತೂ ಮಾಡಿಲ್ಲ. ಒಂದಿಷ್ಟು ಜನಕ್ಕೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಅದಂತೂ ಇಲ್ಲವೇ ಇಲ್ಲ ಗೈಸ್. ವಿಸಿಲ್ ಇವರಿಬ್ರು ಒಂದ್ ಕಡೆ ಸೇರಿದ್ರೆ ಆಳೆ ಅನ್ಕೊಳ್ಳಿ. ಇಲ್ಲಿಂದ ವಿಸಿಲ್ ಹೊಡಿತಾವ್ರ ನೋಡಿ ಗೈಸ್. ನಮ್ಮಪ್ಪ ಅಲ್ಲಿ ನಿಂತವ್ರೆ ಗೈಸ್, ವಿಸಿಲ್ ಹೊಡಿತಾವ್ರೆ ನಮ್ಮ ಅಪ್ಪನ್ನ ಕರಿಯೋಕೆ ಗೈಸ್. ಏನು ಬುದ್ಧಿ ಗೈಸ್. ಫೈನಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು 3 o'clock ನಾನು ಹೇಳಿದ್ದು ನಿಮಗೆ. ಆ್ಯಂಡ್ ಟೈಮು ½ an hour ವೇಸ್ಟ್ ಮಾಡಿದ್ದೀವಿ. 3:32 ಇವಾಗ. ಆ್ಯಂಡ್ ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಾನು, ನಮ್ಮಪ್ಪ, ನಮ್ಮಮ್ಮ. ಆ್ಯಂಡ್ ನಮ್ಮ ಅಣ್ಣ ಬರ್ತಾ ಇಲ್ಲ. ನಮ್ಮ ಅಣ್ಣ ನಾಳೆ ಬರ್ತಾನೆ. ಅವನಿಗೆ ಇವತ್ತು ಅದೇ ನಾನು ನಿಖಿಲ್ಗೆ ಹೇಳಿದ್ನಲ್ಲ ಸೇಮು ಗೈಸ್, ಇಂಟರ್ನಲ್ ಇದೆ ಅಂದ್ಬಿಟ್ಟು ಇಬ್ಬರು ಬರ್ತಾ ಇಲ್ಲ. ಸೊ ನಮ್ಮ ಅಣ್ಣ ನಾಳೆ ಬರ್ತಾನೆ. ನಾಳೆ ಅವನಿಗೆ ಬಸ್ಸಲ್ಲಿ ಬರಬೇಕು ಗೈಸ್, ಅವನು ಇಲ್ಲ ಟ್ರೈನಲ್ಲಿ ಬರ್ತಾನೆ ಅಷ್ಟೇ ಗೈಸ್. ನಮ್ಮಮ್ಮಗೆ ಅಲ್ಲಿರೋ ಜ್ಯೂಸ್ ಬೇಕು ಗೈಸ್. ನಮ್ಮಪ್ಪ ಅಲ್ಲಿ ಇಳಿದವ್ರೆ. ಅದಕ್ಕೆ ನೀನು ಕೇಳು ನಿನ್ಗೆ ಕೊಡ್ತಾರೆ ಅಂತಾರೆ ಗೈಸ್. ನಮ್ಮ ಮನೇಲಿ ನಾನೇ ಮಾರಿ ಗೈಸ್, ಎಲ್ಲ ನಾನೇ ಕೇಳಬೇಕು, ಯಾರೊಬ್ಬರು ಏನೂ ಕೇಳಲ್ಲ. ಸೊ ಇವಾಗ ನಾನು ಕೇಳ್ತೀನಿ, ನೋಡೋಣ ಇರಿ ಗೈಸ್. ನೋಡಿ ನಾನು ಕೇಳಿದ್ಕೆ ಕೊಟ್ಬಿಟ್ರು. ಅದ್ರಲ್ಲಿ ನನಗೆ ಭಾಗ ಬರಬೇಕು ಗೈಸ್. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಏನೂ ಕುಡಿಯಲ್ಲ. ಸೊ ನಾನು ಕೇಳ್ತಾ ಇದ್ದೀನಿ ನನಗೆ ಬೇಕು ಅಂತ. ಎತ್ತಿಕ್ಕಿರ್ತಾರೆ ನನ್ನ ಭಾಗ. ಇಸ್ಕೊಂಡೆ. ನಮ್ಮಪ್ಪ ನಂಗೆ ಬೇಡ ಅಂದರೆ ಗೈಸ್ ಟೇಸ್ಟ್ ಮಾಡು ಅಂತ ಕೊಟ್ಟರು ಗೈಸ್. ಅದಕ್ಕೆ ಕುಡಿಬೇಕು. ಇವಾಗ ಕುಡಿಯಲ್ಲ, ಮನೆಗೆ ಹೋಗಾದ್ಮೇಲೆ ಕುಡಿತೀನಿ ತಗೋಲೆ ಗೈಸ್. ನಾನು ಒಬ್ಳು ಕೇಳಿದ್ಕೆ ಇಷ್ಟು ಕೊಡ್ಸೋರೆ. ತಕ್ಷಣಕ್ಕೆ ನೋಡ್ಕೊಳ್ಳೋ, ನಿನಗೂ ಬಂದಿರೋ ಸಿಗ್ತಾ ಇತ್ತು, ನೀನು ಬಂದಿಲ್ಲ ನಿನಗೆ ಸಿಗಲ್ಲ. ಏನಲ್ಲಿ ಜ್ಯೂಸ್ ಇಸ್ಕೊಂಡಾಯ್ತು. ಸೊ ಓಡಾಡೋಣ ಇವಾಗ. ನಮ್ಮಪ್ಪ ಕಾರ್ ಓಡಿಸ್ಬೇಕಂತ
ಕಾರ್ ಇದೆ ಆದ್ರೆ ಕೀ ಇದೆ, ಓಡಿಸ್ಬಿಡ್ಬೋದು ನಾವು. ಅದೇ ಕೆಳಗಡೆ ಬಿದ್ದೋಯ್ತೀವಿ, ಅದಕ್ಕೆ ನಾವು ಅಪ್ಪ ಬರಬೇಕು, ಕಾಯ್ತಾ ಇದ್ದೀವಿ. ಕೇಳಿದ್ರೆ ಗೈಸ್ ಆ ಜ್ಯೂಸು ಜಲ್ದಿ ತರ ಇದೆ, ಅದು ಚೆನ್ನಾಗಿದೆ. ಅದು ಚೆನ್ನಾಗಿರೋದು ಹೋಗಿ ಕೆಟ್ಟೋಗಿರೋದ ಅದು ಅಂತವ್ರೆ. ಇದೆ ಪಪ್ಪ ಅದು. ಹ್ಞೂ ಅಂದ್ರೆ ನಮ್ಮ ಆಡಿಯನ್ಸ್ ನಿನ್ನ ನೋಡ್ಬಿಟ್ಟು ಇಸ್ಕೊಂತಾರೆ, ಹೇಳು ಹೆಂಗಿದೆ. ಚೆನ್ನಾಗೈತೆ ಇದು. ಗೈಸ್ ಇದು ಯಾವ್ದೋ ಚೆನ್ನಾಗಿದೆಯಂತೆ, ಕೊಡ್ಮಾ ಇಲ್ಲಿ. ಗೈಸ್ ಇದು ಟೇಸ್ಟ್ ಮಾಡಿ ಗೈಸ್. ಇದು ಹೆಸರು ಟಾಪ್ ಸೀಕ್ರೆಟ್ ಅಂತೆ, ಆರೆಂಜ್ ಜೆಲ್ಲಿ. ಜೆಲ್ಲಿ ಅಂತಾನೆ ಹೆಸರಾಕೈತೆ, ಇವ್ರು ಜ್ಯೂಸ್ ಅಂತ ಇಸ್ಕೊಂಡು ಓದಕ್ ಬರ್ದೆ ನಾನೇನ್ ಮಾಡಲಿ ಗೈಸ್. ಇವ್ರನ್ನ ಹಿಡ್ಕೊಂಡು ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ. ಸೊ ಕೋಕೋನಟ್ ಅದು ಇಸ್ಕೋಬೇಡಿ ಗೈಸ್, ಅದು ಚೆನ್ನಾಗಿಲ್ವಂತೆ. ನಮ್ಮಪ್ಪ ಹೇಳ್ಬಿಟ್ರು, ನಾನು ಟೇಸ್ಟ್ ಮಾಡಿಲ್ಲ, ಅವ್ರು ಚೆನ್ನಾಗಿಲ್ಲ ಅಂದಾದ್ಮೇಲೆ ನಾನು ಕುಡ್ದು ಏನು ಮಾಡಲಿ. ಅದಕ್ಕೆ ಕೋಕೋನಟ್ ಇಸ್ಕೋಬೇಡಿ, ಈ ಜೆಲ್ಲಿ ಆರೆಂಜ್ ಇಸ್ಕೊಳ್ಳಿ, ಚೆನ್ನಾಗಿದೆ. ಒಂದು ಅದೇ ನಮ್ಮಪ್ಪ ಕೇಳಿದ್ರಲ್ಲ ಟೇಸ್ಟ್ ಮಾಡು ಜಿಲ್ಜಿರಾ ಅಂದ್ಬಿಟ್ಟು, ಅದು ಇವಾಗ ಓಪನ್ ಮಾಡಿಬಿಟ್ಟು ನಮ್ಮ ಅಪ್ಪನೇ ಟೇಸ್ಟ್ ಮಾಡ್ತಾರೆ. ಎಲ್ಲ ಇದು ಕುಡಿದ್ರು ಎಲ್ಲ ಚೆನ್ನಾಗಿರುತ್ತೆ ಗೈಸ್. ನಮ್ಮಮ್ಮಗೆ ಏನು ಗೊತ್ತಾ ಗೈಸ್, ಗಾಡಿ ಇದೆ ಆದರೆ ಗಾಡಿಯಲ್ಲಿ ಪೆಟ್ರೋಲೇ ಇಲ್ಲ ಗೈಸ್. ಅಲ್ಲಿಂದ ಇಲ್ಲಿವರೆಗೂ ತಳ್ಕೊಬಂದವ್ರೆ. ಗಾಡಿಗೆ 25 ಲೀಟರ್ ಪೆಟ್ರೋಲ್ ಹಿಡಿಯುತ್ತೆ, ಅಲ್ಲ ಡೀಸೆಲ್ ಹಿಡಿಯುತ್ತೆ. ಎಷ್ಟಾಗುತ್ತೆ ಅಮೌಂಟ್ ನೋಡೋಣ. ಪೇ ನಾನು ಗೈಸ್ ಮಾಡೋದು ಕಷ್ಟಪಟ್ಟು ಕಾಸು ದುಡ್ದಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಪೇ. ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೀನು ಪೇ ಮಾಡೋಕ್ಕೆ ಗೈಸ್? ಅದು ನಾನು ಹೇಳ್ತೀನಲ್ಲ ಗೈಸ್ ನಿಮಗೆ, ಒಂದು ಸೀಕ್ರೆಟ್ ಜಾಬ್ ಅಂತ, ಆ ಜಾಬ್ ಗೈಸ್. ನಮ್ಮಮ್ಮಗೆ ಏನು ಗೊತ್ತು, ನನಗೆ ಗೊತ್ತಿಲ್ಲ. ಮನೇಲಿರೋಳಿಗೆ ಯಾವ ಕೆಲ್ಸಕ್ಕೆ ಹೋಗಿದ್ದೆ ಅದು ನನ್ನ ಕಷ್ಟ ಗೈಸ್. ನಾನು ಗೈಸ್ ಕಾರ್ ಓಡಿಸೋ ಸ್ಟೈಲ್ ನೋಡಿ ಗೈಸ್, ಹಿಂಗೆ ಯಾರು ಓಡಿಸ್ತಾರ ಗೈಸ್ ಇಲ್ಲಿ ಈ ಥರ ಎಲ್ಲ ಗೈಸ್. ಈ ಥರ ಟ್ರೈ ಮಾಡಕ್ ಹೋಗ್ಬೇಡಿ ಗೈಸ್. ನಮ್ಮಪ್ಪ ಆಡ್ತವ್ರೆ ಡ್ರೈವಿಂಗ್ ಅಲ್ಲಿ, ನೀವು ಅದೇ ಥರ ಆಡ್ಬೇಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಕಾಲಲ್ಲಿ ಓಡಿಸ್ತಾರೆ ಗೈಸ್. ಕೈ ಏನಾಯ್ತು ಗೈಸ್ ಇವ್ರಿಗೆ? ನೀವು ಕಮೆಂಟ್ ಮಾಡಿ ಗೈಸ್. ಆದರೆ ನೀವು ಯಾರು ಈ ಥರ ಓಡಿಸ್ಬೇಡಿ ಗೈಸ್, ಇದೆಲ್ಲ ಡೇಂಜರ್ ಜಾಸ್ತಿ. ನೋಡಮ್ಮ ಆಟಗಳು ಆಡ್ತವ್ರಪ್ಪ, ನೋಡಮ್ಮ ಏನು ಹೇಳ್ಕೊಟ್ಟಿದ್ಯಮ್ಮ. ಗೈಸ್ ಫೈನಲಿ ಒಂದು ಹೋಟೆಲ್ ಹತ್ರ ಬಂದಿದ್ದೀವಿ. ಫುಲ್ ಹೊಟ್ಟೆ ಹಸಿತೈತೆ ಗೈಸ್, ಅದಕ್ಕೆ ಆ್ಯಂಡ್ ಬಂದ್ಬಿಟ್ವಿ, ರೀಚ್ ಆಗೋದ್ವಿ. ಇವಾಗ ನಮ್ಮ ದೊಡ್ಡಮ್ಮ ಅವರೆಲ್ಲ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋರು, ಅವ್ರ ಮನೆಯಲ್ಲ ಫಂಕ್ಷನ್ ಹೋಗ್ಬಿಟ್ಟು ಬರೋಕ್ಕೆ. ಸೊ ಇಲ್ಲಿ ನಾವು ನಮ್ಮ ದೊಡ್ಡಮ್ಮ ಮನೆ ಹತ್ರ ಇದ್ದೀವಿ ಆ್ಯಂಡ್ ಅದಕ್ಕೆ ಹೋಟೆಲಿಗೆ ಬಂದ್ವಿ ನಾವು. ಹೋಗೋಣ, ನೋಡೋಣ ಹೆಂಗಿದೆ. ಏನು ಗೊತ್ತಾ ಗೈಸ್, ಆಚೆ ಕಾರ್ ಒಳಗಡೆ ಹೋದರೆ ಫುಲ್ಲು ಚಳಿ ಆಗ್ತೈತೆ, ಇಲ್ಲೂ ಚಳಿ ಆಗ್ತೈತೆ. ಆದರೆ ಯಾಕೆ ಈ ಗ್ಲಾಸ್ ಮಾತ್ರ ಬಿಸಿ ಆಗಿದೆ ಗೊತ್ತಾ ಗೈಸ್? ಈ ಗ್ಲಾಸ್ ಎಷ್ಟು ಬಿಸಿ ಇದೆ ಗೊತ್ತಾ ಗೈಸ್? ಸೊ ಇವಾಗ ಇವ್ರಿಗೆ ಆರ್ಡ್ರ್ ಮಾಡೋಕ್ಕೆ ಹೇಳೋರೆ. ನನಗೆ ರೋಲ್, ಎಲ್ಲೋದ್ರೂ ನಾನು ರೋಲ್ ಒಂದೇ ತಿನ್ನೋದು. ಇದೇನಾದ್ರು ತಿನ್ಕೊಳ್ಳಿ ಅವ್ರ ಇಷ್ಟ ಗೈಸ್. ನನಗೆ ಏನು ಇಷ್ಟ ಅಂದರೆ ನಾನ್ ವೆಜ್ಜಲ್ಲಿ ಏನೂ ಇಷ್ಟ ಇಲ್ಲ. ಬೆರಿ ಅದೇ ಏನಾದರೂ ಚಿಕನ್ ಮಾಡಿದ್ರೆ ಚಿಕನ್ ಸ್ಯಾಲ್ ಇಷ್ಟ ಅಷ್ಟೇ, ಅದು ಬಿಟ್ಟರೆ ಕಬಾಬ್ ಇಷ್ಟ, ರೋಲ್ ಇಷ್ಟ ಅಷ್ಟೇ ಗೈಸ್. ಒಂದು ಐಟಮ್ ಆರ್ಡ್ರ್ ಮಾಡೋಕ್ಕೆ ಎಷ್ಟೆಲ್ಲ ಹುಡುಕ್ತವ್ರೆ ನೋಡಿ. ನಮ್ಮಮ್ಮ ಎಲ್ಲ ನೋಡಾಯ್ತು, ನಮ್ಮಪ್ಪ ನೋಡ್ತವ್ರೆ ಗೈಸ್. ನೋಡಿ ಗೈಸ್, ಇದೇ ಒಂಥರ ಡಿಫ್ರೆಂಟ್ ಆಗಿದೆ, ಓಪನ್ ಕ್ಲೋಸ್ ಮಾಡ್ಬೋದು. ಇವರಿಬ್ರು ಆಟ ಆಡ್ತವ್ರೆ ಗೈಸ್, ಅದ್ರಲ್ಲಿ ಕ್ಲೋಸ್ ಮಾಡಿಬಿಟ್ರು. ಇದು ಆರ್ಡ್ರ್ ಮಾಡಿದ್ದೆ, ನನ್ನ ಫೇವ್ರೇಟ್ದು ಬಂತು ಗೈಸ್. ನಾನು ಎಲ್ಲೋದ್ರೂ ಇದೇ ಆರ್ಡ್ರ್ ಮಾಡೋದು. ಟೇಸ್ಟ್ ಮಾಡಿ ಗೈಸ್, ಎಲ್ಲೇ ಹೋದ್ರು ರೋಲು ಗೈಸ್. ನೋಡಿ ಪಾ, ಇದೆಲ್ಲ ಇಸ್ಕೊಂಡ್ವಿ. ನಮ್ಮಪ್ಪ ತಿನ್ನಲ್ಲ, ಸೊ ನಮ್ಮಪ್ಪ ಗಿಫ್ಟು ಎತ್ಕೋಪ್ಪ ಗೈಸ್. ನಮ್ಮಪ್ಪ ತಿಂತಾರೆ ಗೈಸ್, ಹಂಗೆ ಅನ್ಕೋಬೇಡಿ. ಈ ಕ್ಯಾರೆಟ್ ಎಲ್ಲ ತಿಂತಾರೆ, ಬೇರೆ ತಿನ್ನ ಗೈಸ್. ಆಫ್ ನಮ್ಮಮ್ಮ ಇಸ್ಕೊಬಿಟ್ರು, ಹಂಗೆ ಆಫೆ. ಇದು ಭಾಗ ಹಾಕ್ತಾರೆ ನೋಡಿ ಗೈಸ್. ಇದು ಚೆನ್ನಾಗಿಲ್ಲ, ನಾರ್ಮಲ್ದು ಚೆನ್ನಾಗಿರುತ್ತೆ. ಗೈಸ್ ನಮ್ಮೂರಲ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಗೈಸ್. ಆದರೆ ಖಾರ ತಿಂದಾಯಿತು, ಖಾರ ಆದರೆ ಖಾರ ಇದೆ.
ನೆಕ್ಸ್ಟ್ ಬಂದೈತೆ ಖಾರ ಆಗ್ತೈತೆ. ಸೂಪ್ ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ನಮ್ಮ ಅಪ್ಪಗೆ ಬೇರೆ ಥರ ಕೊಟ್ಟವ್ರು, ನಮ್ಮ ಅಮ್ಮಗೆ ಬೇರೆ ಥರ. ಸೂಪು ಚೆನ್ನಾಗಿದೆ. ನಾನು ಒಂದೇ ಒಂದು ಟೇಸ್ಟ್ ಮಾಡಿದೆ ಗೈಸ್. ಸೂಪ್ ಮತ್ತೆ ಕುಡಿತಾ ಇದ್ದೀನಿ. ನಮ್ಮ ಅಮ್ಮ, ಅದು ನಮ್ಮ ಅಪ್ಪ ಕಡೆಯಿಂದ ಇಸ್ಕೊಂಡಿದ್ದೀನಿ, ನಮ್ಮ ಅಮ್ಮ ಕಡೆಯಿಂದ. ಈ ಕಡೆ ಶಿಫ್ಟ್ ಆಗೋದೆ ಗೈಸ್. ನಂಗೆ ಇಷ್ಟ ಇಲ್ಲ, ನಾನು ಸೂಪು ಬೇಡ ಅಂದೆ. ನಮ್ಮಮ್ಮ ಸೂಪು ಆರ್ಡ್ರ್ ಮಾಡಿದ್ರು, ಇದು ಬೇಕೇ ಬೇಕು ಅಂತ ಆರ್ಡ್ರ್ ಮಾಡಿದ್ರು. ಇವಾಗ ನಮ್ಮಪ್ಪ ಅರ್ಧ ಕೊಡಿದ್ರು, ಅರ್ಧ ನನಗೆ ಕೊಟ್ಬಿಟ್ರು. ನಾನೇನು ಒಂದೇ ಒಂದು ಕೈ ಹೇಳಿದ್ದು ರೋಲು, ಅದು ತಿಂದು ಮುಗಿಸಿದ್ದೀನಿ. ಇವರಿಬ್ರು ನೋಡಿ ಅಷ್ಟು ಇಷ್ಟು ಖಾಲಿ ಮಾಡೋರು, ಇಷ್ಟು ಖಾಲಿ ಆಗಬೇಕು ಅಂತಾರೆ ಕೈ. ಏನೇನು ಸೆಂಟಿಮೆಂಟು ನನಗೆ. ನಾನೊಂದು ರೋಲ್ ತಿಂದೆ, ಅವ್ರು ಏನೇನು ತಿನ್ಸಿದ್ರು ಅದೆಲ್ಲ ತಿಂದೆ. ಅಂದರೆ ಏನು ಒಂದು ಬೈಟು ಅದೇನೋ ತೊಗೊಂಡ್ರು, ಅದು ತಿನ್ಸಿದ್ರು ತಿಂದೆ. ಆ್ಯಂಡ್ ಸೂಪ್ ಸ್ವಲ್ಪ ಕುಡಿದೆ, ಸ್ವಲ್ಪ ಅಷ್ಟೇ. ಆ್ಯಂಡ್ ಇವಾಗ ಆಚೆ ಹೋಗ್ತಾ ಇದ್ದೀನಿ. ಅವರು ಬಿಲ್ ಪೇ ಮಾಡಿಬಿಟ್ಟು ಬರ್ತಾರೆ. ನಾನು ಕಾಸು ಕೊಟ್ಟಿದ್ದೀನಿ ಗೈಸ್ ಅವ್ರಿಗೆ ಬಿಲ್ ಪೇ ಮಾಡೋಕ್ಕೆ, ಅವ್ರು ಪೇ ಮಾಡಿಬಿಟ್ಟು ಬರ್ತಾರೆ. ನಾನು ಅಲ್ಲಿವರೆಗೂ ಇರ್ತೀನಿ ಗೈಸ್. ನೆಕ್ಸ್ಟು ನಮ್ಮ ರಿಲೇಟಿವ್ಸ್ನೆಲ್ಲ ತೋರಿಸ್ತೀನಿ, ಅವ್ರನ್ನೆಲ್ಲ ಮಾತಾಡಿಸ್ತೀನಿ. ಕಾಸು ಕೊಟ್ಟನಲ್ವಾ, ಅವರು ಬಿಲ್ ಪೇ ಮಾಡಿಬಿಟ್ಟು ನನಗೆ ಬಿಲ್ ತೊಗೊಬಂದು ಕೊಟ್ಟವ್ರೆ. ಟೋಟಲ್ 700 ಆಗೈತೆ ಗೈಸ್. ಏನೂ ಮಾಡೋಕ್ಕಾಗಲ್ಲ, ಒಂದು ಹೋಟೆಲಿಗೆ ಬಂದಾದ್ಮೇಲೆ ಕಾಸು ಖರ್ಚಾಗಿ ಆಗುತ್ತೆ. ಸೊ ನಮ್ಮಮ್ಮ ಇಲ್ಲೇನೋ ಕೇಳ್ತವ್ರೆ ಗೈಸ್, ನೀನು ಕೇಳಿದ್ರೆ ಕೊಡ್ತಾರೆ ಅಂತವ್ರೆ. ನಿನಗೆ ಏನಾದ್ರು ಬೇಕಂದ್ರೆ ಏನು ಮಾಡ್ತೀಯ ಹೇಳು? ನೀನೇ ಕೇಳಬೇಕು, ನಾನು ಕೇಳಿದ್ರೆ ಇಸ್ಕೊಡಲ್ಲ, ಅದಕ್ಕೆ ನೀನೇ ಕೇಳಿ ಗೈಸ್. ನಮ್ಮ ಮನೇಲಿ ಏಮಾರಿ ಅಂದರೆ ನಾನೇ ಗೈಸ್, ನಾನೇ ಎಲ್ಲ ಕೇಳಬೇಕು ಗೈಸ್. ಇದೇನೋ ಅರ್ಧ ಕೊಟ್ಟವ್ರೆ ಗೈಸ್, ಚೆನ್ನಾಗಿದೆ, ಗೊತ್ತಿಲ್ಲ. ಇನ್ನೊಂದು ಇಸ್ಕೊಂತೀನಿ, ಹೋಟೆಲಲ್ಲಿ ಕೊಟ್ಟರು. ಕಾಸು ನಾವೇ ಪೇ ಮಾಡಿದ್ರೆ ತಾನೆ, ನನಗೆ ತಾನೇ ಎಲ್ಲ ಕೊಡಬೇಕು, ಇವ್ರುಗಳು ಎತ್ಕೊಬಿಟ್ಟು. ಫೈನಲಿ ಬಂದ್ವಿ. ಆ್ಯಂಡ್ ದೊಡ್ಡಮ್ಮ ಮನೆಗೆ ಹೋಗಿಲ್ಲ, ದೊಡ್ಡಮ್ಮ ಮನೇಲಿ ಯಾರೂ ಇಲ್ಲ, ಅವರೆಲ್ಲರೂ ಇಲ್ಲೇ ಅವರೇ ಅಂದ್ಬಿಟ್ಟು ನಾವು ಇಲ್ಲೇ ಬಂದಿದ್ದೀವಿ ಡೈರೆಕ್ಟಾಗೆ. ಆ್ಯಂಡ್ ನೋಡೋಣ ಗೈಸ್ ಏನಾಗುತ್ತೆ. ಇಲ್ಲಿ ಅದೇ ಏನು ಓಮಿಂಗ್ ಸೆರ್ಮನಿ ಅದಕ್ಕೆ ಬಂದಿದ್ದೀವಿ. ಅದು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅಮ್ಮ ಅವರ ತಂಗಿ ಮನೆ, ಹೊಸ ಮನೆ ಕಟ್ಟೋರು, ಅದಕ್ಕೆ ಬಂದು ಗೈಸ್. ಇವಳು ನಮ್ಮ ಮಾವನ ಮಗಳು ಗೈಸ್, ಡಿಂಪಲ್ ಶ್ರೀ ಅಂತ. ಇವರಿಬ್ರು ಟ್ವಿನ್ಸು ಗೈಸ್. ಆ್ಯಂಡ್ ಹೇಳ್ರೆ ಗೈಸ್ ಒಂದು ಮರ್ಯಾದೆ ಅಕ್ಕ, ಒಂದು ಮರ್ಯಾದೆ ನನ್ನೇ ಮಾತಾಡ್ತಿಲ್ಲ ಗೈಸ್. ಇವಳು ನಮ್ಗೆಲ್ಲರಿಗಿಂತ ದೊಡ್ಡವಳು ಗೈಸ್, ಆದರೆ ನನಗಿಂತ ಒಂದು ಇಂಚು ಬೆಳೆದ್ಬಿಟ್ಟವಳು ಅಷ್ಟೇ. ಬಾ ಹೋಗಿಲ್ಲ ಗೈಸ್, ಒಂದು ಮರ್ಯಾದೆ ಆಯ್ ಅಂತ ಹೇಳಿಲ್ಲ ಗೈಸ್. ಏನು ಮಾಡೋದು ನೋಡಿ ಗೈಸ್. ಇವನು ನಮ್ಮ ಜೈನ್ ಕಾಲೇಜು ಮಕ್ಕ ನೋಡ್ಕೊಳ್ಳಿ, ಅಲ್ಲೆಲ್ಲ ಸಿಕ್ಕರೆ ನನ್ಗೆ ಹೇಳಿ ಗೈಸ್. ಅವನು ವಿಡಿಯೋಗೆ ಬರಕ್ಕೆ ಶೈ, ತೋರಿಸ್ತೀನಿ ಗೈಸ್. ಅವನೇ ಹೊಡೆದ್ಬಿಟ್ಟ ಗೈಸ್. ಹಿಡ್ಕೊಳೆ ನೋಡಿ ಗೈಸ್, ಕ್ಯೂಟಿ ಪೈ. ಇನ್ನ ಇಬ್ರು ಅವ್ರೆ, ತೋರಿಸ್ತೀನಿ ಅವ್ರು ಗೈಸ್. ನಮ್ಮ ಫ್ಯಾಮಿಲಿಯಲ್ಲೇ ನಾನು ಇವಳೆ ಕಲರ್ ಆಗಿದ್ವಿ ಜಾಸ್ತಿ, ಮೇಕಪ್ ಎಲ್ಲ ಹಾಕೊಳ್ಳಲ್ಲ ಗೈಸ್. ಇವಾಗ ಏನಾಗೈತೆ ಅಂದರೆ ಇವಳಿಗಿಂತ ನಾನು ಏನಕ್ಕೆ ಕಲರ್ ಆಗಿದ್ದೀನಿ, ಇವಳು ಊರಿಗೆ ಹೋಗ್ಬಿಟ್ಟು ಬ್ಲ್ಯಾಕಿ ಆಗಿಬಿಟ್ಟು ಬಂದ್ಬಿಟ್ಟು. ಇವಳು ಸ್ವಲ್ಪ ವೈಟ್ ಆಗೋಳೆ ಗೈಸ್. ಇವಳು ಮನೆ ಬಿಟ್ಟು ಆಚೆ ಹೋಗಲ್ಲ, ಸ್ವಲ್ಪ ಸೋಂಬೇರಿ ನಂತರ. ತಿಂದಿರೋ ಪ್ಲೇಟ್ ಎತ್ತಿಕ್ಕಲ್ಲ, ಹೇಳಿರೋ ಕೆಲಸ ಮಾಡಲ್ಲ, ಆ ಥರ. ಏನು ಗೊತ್ತಾ ಗೈಸ್, ಇಲ್ಲಿ ನೋಡು, ಅಣ್ಣ ಮತ್ತು ತಂಗಿ ಇಬ್ಬರು ಡೀಪ್ ಡಿಸ್ಕಷನ್ ಮಾಡ್ತವ್ರೆ. ನನಗಿಂತ ಸ್ವಲ್ಪ ಹೈಟಾಗಿ ಹೋಗ್ಬಿಟ್ಟವಳಲ್ವಾ, ಅದೇ ಪ್ರಾಬ್ಲಮ್ ಆಗೋಗೈತೆ. ಸ್ವಲ್ಪ ಹಿಡಿಯೋಕ್ಕಾಯ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನು ಸ್ವಲ್ಪ ಕುಳ್ಳುಕಾಗಿ ಹೋಗಿದ್ದೀನಿ ಗೈಸ್, ಹೈಟ್ ಐತೀನಿ ಇಷ್ಟು. ನಾನು ಚಪ್ಪಲಿ ಇಸ್ಕೊಂಡಿದ್ದೀನಿ ಗೈಸ್, ಅದು ನಿಮ್ಗೆ ತೋರಿಸ್ತೀನಿ ಕಾಲೇಜ್ಗೆ ಎಷ್ಟು ಹೈಟಾಗಿ ಇಸ್ಕೊಂಡಿದ್ದೀನಿ ಅಂತ ಗೈಸ್. ಆ್ಯಂಡ್ ಇದೇ ಫ್ಯಾಮಿಲಿಯಿಂದ, ಅಂದರೆ ನಮ್ಮ ಚಿಕ್ಕಮ್ಮನ ಮಗನೇ ಒಬ್ಬ ನನ್ನ ಕಾಲೇಜ್ಗೆ ಅಂದರೆ ಅವ್ನು ಸೇರಿದ ಫಸ್ಟು, ಆಮೇಲೆ ನಾನು ಸೇರಿದ್ದೀನಿ. ಇಬ್ಬರು ಒಂದೇ ಕಾಲೇಜ್ ಗೈಸ್. ನೋಡಿ ಅವ್ನ ಮುಖ ನಿಮ್ಗೆ ತೋರಿಸ್ತೀನಿ. ನಾ ಯಾವಾಗಿಂದ ನಮ್ಮ ಅಣ್ಣನ್ನೇ ನೋಡ್ತೈತೆ ನೋಡಿ, ನಮ್ಮ ಅಣ್ಣನ ಹತ್ರನೇ ಹೋಗುತ್ತೆ. ಈಗ ನಮ್ಮ ದೊಡ್ಡಮ್ಮನ ಮಾತಾಡ್ಸೋಣ ಗೈಸ್ ಫಸ್ಟು, ಆಮೇಲೆ ಬೇರೆಯವ್ರನ್ನ ಮಾತಾಡ್ಸೋಣ ನೆಕ್ಸ್ಟ್, ಯಾಕಂದರೆ ದೊಡ್ಡವರಲ್ವ ಫಸ್ಟು, ಅದಕ್ಕೆ. ಇವರಿಬ್ರು ಡೀಪ್ ಡಿಸ್ಕಷನ್ ಮಾಡ್ತಾರೆ, ಬಟ್ ಮಧ್ಯದಲ್ಲಿ ಬಂದ್ಬಿಟ್ವಿ ಗೈಸ್. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಶೇಕ್ ಕೊಡಿ. ದೊಡ್ಡಮ್ಮ ಗೈಸ್ ಅಷ್ಟೇ ಸಾಕು. ಅವರು
ಗೈಸ್ ಇವ್ರು ಗೊತ್ತಲ್ವಾ ಗೈಸ್ ನಮ್ಮ ಮಾವ ಇವರು ಆ್ಯಂಡ್ ಇವ್ರನ್ನ ನೋಡಿರ್ತೀರ ನೀವು ನಮ್ಮ ಬೆಂಗಳೂರಲ್ಲಿ ಮೈ ಡಾಗಿ ಗೈಸ್ ಆ್ಯಂಡ್ ನಮ್ಮ ಫ್ಯಾನ್ಸ್ಗೆ ಹಾಯ್ ಹೇಳ್ಬಿಡು ಮಮ್ಮ. ಹಾಯ್ ರಿಷಿಕಾ. ಗೈಸ್ ವೆರ್ರಿ ಬಾಯಲ್ಲಿ ರಿಷಿಕಾ ಅಂತಾನೆ ಬರುತ್ತೆ. ನಮ್ಮ ಬ್ಲ್ಯಾಕಿ ಒಬ್ಬ ಮಿಸ್ಸಿಂಗು ಗೈಸ್. ನಮ್ಮ ಬ್ಲ್ಯಾಕಿ ಅಲ್ಲೋಗೈತೆ ಸ್ವಲ್ಪ ಫಸ್ಟ್ ಅವ್ರನ್ನೇ ತೋರಿಸಲ್ಲ, ಅವ್ರು ಆಮೇಲೆ ಸಿಗ್ತಾರೆ ನಿಮಗೆ. ಅಂತ ಹೇಳೋಕ್ಕಾಗಲ್ಲ, ಅಂದರೆ ಮೇಕಪ್ ಸ್ವಲ್ಪ ಔಟ್ಕಮ್ ಫುಲ್ಲು ಮೇಕಪ್ ಆಗಲ್ಲ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಬಟ್ ನನಗಿಂತ ಇಟ್ಟು ನಾನು ಈ ಮನೆ ಮೇಲೆ ಇರ್ತೀನಿ ಅಷ್ಟೇ ಡಿಫ್ರೆನ್ಸ್. ಏನಿಲ್ಲ ಗೈಸ್ ಇವನು ಸ್ವಲ್ಪ ಕಲರ್ ಕಮ್ಮಿ ಗೈಸ್ ಕಲರ್ ಕಮ್ಮಿ ಅಂತ ನನ್ನ ಐಟೆ ಆದರೆ ನಾಚಿಕೆ ಸ್ವಲ್ಪ ಹುಡುಗರು ಹಾಂ ಓಕೆ ಮುಖ ಬ್ಲರ್ ಮಾಡೋಣ ಗೈಸ್. ಸ್ವಲ್ಪ ಕಲರ್ ಜಾಸ್ತಿ ಅವನೇ ಹುಡುಗಿರು ಡಿಮ್ಯಾಂಡ್ ಅಲ್ಲ ಇವಳು ಗೊತ್ತು ಗೈಸ್ ಅವಾಗಲೇ ಫ್ರೆಂಡ್ ಗೈಸ್ ನೆಕ್ಸ್ಟ್ ಮೇಕಪ್ ಮಾಡ್ತಾರೆ ಜಾಸ್ತಿ ಅಂಡ್ ಜಾಸ್ತಿ ಮಾತಾಡ್ತಾರೆ. ಬಾಯ್ ಅಂದ್ರೆ ಬಾಯಿ, ಒಂದ್ಸತಿ ಬಾಯ್ ಕೊಟ್ರೆ ಹಿಡಿಯಕ್ಕಾಗಲ್ಲ. ಇಲ್ಲಿ ಆಕಾಶ್ ಇವ್ರ ಹೆಂಡತಿ ಇವರು. ಅದೇ ನಮ್ಗೆ ಒಳ್ಳೆ ಕಾಮಿಡಿ ಮೇಕರ್ ಅಂತಾನೆ ಹೇಳ್ಬೋದು ಇವರು. ಅಂಡ್ ನೆಕ್ಸ್ಟ್ ನಮ್ಮ ಆಕಾಶು ನಾನು ಒಂದು ಹೇಳಿದ್ನಲ್ಲ ಗೈಸ್, ನಮ್ಮ ಕಾಲೇಜಲ್ಲೇ ಓದ್ತಾರೆ ಅಂದ್ರೆ ನಾವಿಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡಿದೀವಿ ಅಂತ. ಅದು ಆ ಕಡೆ ಹೋಗ್ತೀರಾ ಸ್ವಲ್ಪ ಮೇಡಮ್, ನಮ್ಗೆ ಡಿಸ್ಟರ್ಬ್ ಆಗ್ತೈತೆ. ಅಂದರೆ ನಾವಿಬ್ರು ಒಂದೇ ಕಾಲೇಜ್ಗೆ ಸೇರ್ಕೊಂಡಿರೋದು ಗೈಸ್. ಆ್ಯಂಡ್ ನಾವಿಬ್ರು ಏನು ಸಾಧಿಸ್ತೀವಿ ಅಂತ ಗೊತ್ತಿಲ್ಲ, ಆದರೆ ಇಬ್ರು ಒಂದೇ ಕಡೆನೇ ಇದ್ದೀವಿ. ಸರ್ ಹೇಳಿ. ನ್ಯೂಸ್ ಬ್ರೇಕ್ ಮಾಡೋಣ ಸರ್ ಹೇಳಿ. ಇಬ್ರು ಸರ್ ಹೇಳು ನನ್ನ ಬ್ಲಾಗ್ಗೆ. ಗೈಸ್ ಒಳ್ಳೆ ಹುಡುಗ ಸೇರಿದ್ರೆ ಗೊತ್ತಾಯ್ತು. ಮಲ್ಗದ್ ಲೇಟು ಗೈಸ್ ಇವತ್ತು. ನಮ್ಗಂತೂ ಫುಲ್ಲು ಸುಸ್ತಾಗಿ ಹೋಗೈತೆ, ಆದರೆ ಇವ್ರು ಮಲ್ಗಲ್ಲ ಗೈಸ್. ಮಲ್ಗೋದು ಇಲ್ಲ, ಮಲ್ಗೋರು ಬಿಡ ಗೈಸ್. ಜಗ್ಲ ನಮ್ಗೆ ಜಗ್ಲ ಅಂದರೆ ತುಂಬ ಇಷ್ಟ. ನೋಡ್ಕೊಳ್ಳಿ ಎಷ್ಟು ಮೇಕಪ್ ಮಾಡಿರ್ತಾಳೆ ಅಂತ. ನಾಳೆ ಬೆಳಗ್ಗೆ ಅವಳು ನಿದ್ದೆ ಮಾಡಕ್ಕೆ ಎಲ್ದೋಳಕ್ಕೆ ಮುಂಚೆ ನಾನು ಎದ್ದೋಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಇದೆಲ್ಲ ಮೇಕಪ್ ಔಟ್ಕಮ್ಮು. ಆ್ಯಂಡ್ ಇವಳು ಅದೇ ಮಲ್ಗಿರ್ತಾಳಲ್ಲ ನೈಟು, ಅವಾಗ ನಿಮಗೆ ಫೋಟೋ ತೋರಿಸ್ತೀನಿ ಗೈಸ್. ಒಂದು ವಿಡಿಯೋ ಹಾಕ್ತೀನಿ ಕ್ಲಿಪ್ಪು ಗೈಸ್. ಈ ಫೋಟೋಗ್ರಾಫರು ನನಗೆ ಚೀಟಿಂಗ್ ಮಾಡ್ತಾನೆ ಗೈಸ್ ಜಾಸ್ತಿ. ನಿಜ ನನ್ನ ಫೋಟೋ ಹಿಡಿತಾ ಇಲ್ಲ ಗೈಸ್. ನನ್ನ ಫೋಟೋ ನನ್ನ ಕಲರ್ ಏನು ಬೇಡ, ಬಟ್ ಫೋಟೋ ಬೇಕು ಗೈಸ್. ಮೋಸ ಮಾಡ್ತಾನೆ ಗೈಸ್, ಫೋಟೋಗ್ರಾಫರ್ ಮೋಸ ಮಾಡ್ತಾನೆ ಗೈಸ್. ನನಗೆ ಏನು ಮಾಡೋದು ಗೈಸ್? ಇಲ್ಲಿ ನೋಡಿ, ಇವಳು ಮಾತ್ರ ಫೋಟೋ. ನಾವು ನೋಡಿ ಗೈಸ್, ನಾನು ಬಂದರೆ ಹಿಂಗಂತೆ ಗೈಸ್. ಏನು ಗೈಸ್ ಇದು ನೋಡಿ, ನಮ್ಮ ಮನೇಲಿ ದೊಡ್ಡ ಅಕ್ಕ ಅಲ್ವಾ, ಸ್ವಲ್ಪ ಮರ್ಯಾದೆ. ಇಲ್ಲಿ ನೋಡಿ ಗೈಸ್, ಇವಳು ಸ್ವಲ್ಪ ಜಾಸ್ತಿ ಆಡ್ತಾಳೆ. ಮಲಿಕುಮ್ ಸಲಾಂ ಬಾಯ್. ಅವಾಗಲೇ ತೋರಿಸಿದ್ನಲ್ಲ ಇದ್ದು ಅಲ್ಲಿ ಹೋಟೆಲಲ್ಲಿ ಕೊಟ್ಟರು ಅಂತ ನೋಡಿ ತಗೊಂಡ್ಬಿಡಿ. ನಮ್ಮ ಅಕ್ಕಗೆ ಪೂಜಾ ಬೇಕಾ? ಹೋಗ್ಲಿ, ಅಕ್ಕ ಮರ್ಯಾದೆ ಕೊಡಬೇಕು. ನಮ್ಮಮ್ಮ ಹೇಳ್ಕೊಟ್ಟವ್ರು ಮರ್ಯಾದೆ ಕೊಡಿ. ಕೊಡು ಇಲ್ಲಿ. ಏನಕ್ಕೆ? ನಾನು ತಿನ್ಸ್ತೀನಿ, ಕೊಡೆ. ಹೋಗಲಿ ನೋಡೋಕೆ ಕಲರ್ ಆಗೇ ಇದ್ರು. ಅವ್ರ ಊರಿಗೆ ಹೋಗ್ಬಿಟ್ಟು ಬ್ಲ್ಯಾಕು, ಮತ್ತೆ ಬೆಂಗಳೂರಿಗೆ ಬಂದಾದ್ಮೇಲೆ ಸ್ವಲ್ಪ ಇವ್ರಿಗೆ ಎಲ್ಲ ಸ್ವಲ್ಪ ಬೀಚಿಂಗ್ ಪೌಡ್ರು ತೊಗೊಂಡೋಗ್ಬಿಟ್ಟು ವೈಟ್ ಮಾಡಿಸ್ಬೇಕು. ಗೈಸ್ ಏನಿಗೆ ಗೊತ್ತಾ ವೈಟ್ ಆಗೋರೆ ಇವಾಗ? ಲೈಟ್ ರಿಫ್ಲೆಕ್ಷನ್ ಇಲ್ಲ. ನಮ್ಮ ಚೋಟು ಫ್ರೆಂಡು ಅಂತ, ನಮ್ಮ ಚೋಟು ಬೆಸ್ಟಿ ಗೈಸ್ ಇವಳು. ನೋಡಿ ನಮ್ಮ ಚೋಟು ಕಲರೇ ಆಗೋಗಳು ಸ್ವಲ್ಪ. ಗೈಸ್ ಇವರಿಬ್ರು ಒಂದ್ ಕಡೆ ಸೇರಿದ್ರೆ ಆಳೆ ಅನ್ಕೋಬೇಕು. ಅದು ಬೆಂಕಿ ಹಾಕಕ್ಕೆ ಮುಂಚೆ ಅದೇ ಅಂಟ್ಕೊಳತ್ತೆ ಗೈಸ್, ಕಣ್ಣಲ್ಲಿ ನೋಡಿದ್ರೆ ನೀವು. ಹಾ, ನಿಮ್ ಕಮೆಂಟು? ಅವನ್ ಚೋಟು ಇವ್ರಿಬ್ರು ಒಂದ್ ಜಾಗದಲ್ಲಿ ಸೇರ್ಬಿಟ್ರೆ ಊರ್ನ ಕಣ್ಣಲ್ಲಿ ನೋಡಿದ್ರೆ ಹಂಚ್ಬಿಡ್ತಾರೆ. ಹಾ ನೋಡಿ ಗೈಸ್, ಇದೆಲ್ಲ ಗೈಸ್ ಅಳ್ತೋಳೆ ಗೈಸ್. ಏನಿಗೆ ಗೊತ್ತಾ, ಅವಳು ಊರಿಗೆ ಹೋಗ್ಬೇಕಂತ. ಅದಕ್ಕೆ ನಾನು ಏನಂತ ಇದ್ದೀನಿ ಅಂದ್ರೆ, 2 ಹಸು 2 ಎಮ್ಮೆ ಇಸ್ಕೊಡ್ತೀನಿ, ಮೇಯ್ಸು ಹೋಗ್ಬಿಟ್ಟು ಅಲ್ಲೇ. ಏನಿಗೆ ಬೆಂಗಳೂರಿಗೆ ಬರ್ತೀಯ ಅಂತ ನೋಡಿ ಗೈಸ್. ಓಕೆ ಅಂತವಳೆ, ಓಕೆ ಅಂತೆ ಗೈಸ್. ಇವನು ಕ್ಯಾಮ್ರಾಮ್ಯಾನು, ನನ್ನ ವಿಡಿಯೋ ಮ್ಯಾನು. ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಪ್ರೀತಿ ಎಲ್ಲ ಹಿಂಗೆ ಇರಲಿ ಸದಾಕಾಲ. ಗೈಸ್ ಇವ್ರದೇ ಗೈಸ್ ಮನೆ. ಅದು ಮೇಕಪ್ ಹೋಗ್ಬಿಟ್ಟೈತೆ ಗೈಸ್, ಅಷ್ಟು ಕೆಲಸ ಮಾಡ್ಬಿಟ್ಟವ್ರು, ಏನು ಮಾಡೋದು. ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆಗೆ ಎಷ್ಟು ಚೆನ್ನಾಗಿದೆ. ಇದು ಹೋಮ್ ಟೂರು ನಾಳೆ ಬರುತ್ತೆ. ನಮ್ಮ ಚಿಕ್ಕಮ್ಮ ಮನೆಯಿಂದ ನಾನು ಬಂದೆ.
ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ದೊಂದೊಂದು ಸಬ್ಸ್ಕ್ರೈಬು ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ, ಇದು ನಿಮ್ಮ ಪ್ರೀತಿಯ ರೌಡಿ ಬೇಬಿ ಅಂತ ಹೇಳ್ತಾ, ಬೈ ಬಾಯ್ ಗಾಯ್.